ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನುಂಟು, ಅವ್ರು ನಿಮ್ಮ ಜೊತೆ ಇರ್ಬೋದು, ಇಲ್ಲದೇ ಇರ್ಬೋದು, ಕರೆಂಟ್ ಸಿಚುವೇಶನಲ್ಲಿ ಏನಾಗ್ತಾ ಉಂಟು, ನಿಜವಾಗಿಯೂ ಅವರ ಮನಸ್ಸಿನ ಏನು ಭಾವನೆ ಉಂಟು ನೋಡುವ. ಅವರ ಹೆಸರನ್ನು 5 ಸಲ ಹೇಳಿ ಪ್ರಾರ್ಥನೆ ಮಾಡಿ. ಹಾಗೆಯೇ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಸೊ ಪರ್ಸ್ನಲ್ ರೀಡಿಂಗಿಗೆ ನೀವು ಪೇ ಮಾಡಬೇಕಾಗುತ್ತೆ. ಸೊ ನೋಡುವ, ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿ. ಇಲ್ಲಿ ಕೆಲವೊಂದು ಸಿಚುವೇಶನ್ಗಳು ನಿಮ್ಮ ಹಿಡಿತದಲ್ಲಿ ಇಲ್ಲದೇ ಇರ್ಬೋದು. ನಿಮಗೆ ನಿಮ್ಮ ವ್ಯಕ್ತಿಯಿಂದ ತುಂಬ ನೋವಾಗ್ತಾ ಇರ್ಬೋದು, ಅಥವಾ ತಪ್ಪಾಗಿ ನೀವು ಡಿಸಿಷನ್ ತಗೊಳ್ತಾ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಅಂದರೆ ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ ಅಂತ ಹೇಳಲಿಕ್ಕಾಗಲ್ಲ. ಸೊ ಮನೆಯವರಾಗಿರ್ಬೋದು, ಅಥವಾ ಏನು ನಿಮ್ಮಿಬ್ಬರ ಮಿಡ್ಲಲ್ಲಿ ಆಗಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ಅವರ ಕೆಲಸದ ಒತ್ತಡ, ಇದೆಲ್ಲನೂ ಥರ್ಡ್ ಪಾರ್ಟಿಯಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ಸಲ ನಿಮಗೆ ಗೊಂದಲ ಆಗ್ತಾ ಇರ್ಬೋದು. ಈ ಸಂಬಂಧದಲ್ಲಿ ಏನಾಗ್ತಾ ಉಂಟು, ನನ್ನ ಹುಡುಗಿ ಅಥವಾ ನನ್ನ ಹುಡುಗ ನಿಜವಾಗಿಯೂ ನನ್ನನ್ನು ಪ್ರೀತಿ ಮಾಡ್ತಾರಾ, ಅಥವಾ ರಿಟರ್ನ್ ಲೈಫಲ್ಲಿ ಬರ್ತಾರಾ, ಎಲ್ಲನೂ ಸರಿ ಹೋಗುತ್ತಾ. ಸೊ ಮಿಡ್ಲಲ್ಲಿ ಅಂದರೆ ಇವಾಗ ನೀವು ಜೊತೆಗಿದ್ರು ನಿಮ್ಮಿಬ್ಬರ ಮಿಡ್ಲಲ್ಲಿ ಕೆಲವೊಂದು ವಿಷಯಕ್ಕೆ ಜಗಳ ಆಗ್ತಾ ಇರ್ಬೋದು, ಆನ್ ಆ್ಯಂಡ್ ಆಫ್ ಸಿಚುವೇಶನ್. ಸೊ ಒಬ್ಬರು ಸರಿಯಾಗಿ ಮಾತನಾಡ್ತಾರೆ, ಇನ್ನೊಬ್ಬರು ಸರಿಯಾಗಿ ಮಾತನಾಡಲ್ಲ, ಅಥವಾ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ, ಎಲ್ಲ ಇದ್ದು ಏನೋ ನೆಮ್ಮದಿ ಇಲ್ಲದ ಥರ ಆಗ್ತಾ ಇರ್ಬೋದು. ಮನಸ್ಸಿಗೆ ಅತಿಯಾದ ಕಳವಳ, ದುಃಖ, ಬೇಸರ, ಎಲ್ಲಿ ಪ್ರೀತಿಯನ್ನು ನಾನು ಕಳ್ಕೊಂಡು ಬಿಡ್ತೇನೆ, ಅಥವಾ ನನ್ನ ಹುಡುಗಿಗೆ ಅಥವಾ ಹುಡುಗಿಗೆ ನನ್ನ ಮನಸ್ಸಿನ ಭಾವನೆ ಅರ್ಥ ಆಗ್ತಾ ಇಲ್ವಾ, ಯಾರು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ಸಿಚುವೇಶನ್ಗಳು ತುಂಬ ಚೇಂಜ್ ಆಗ್ತಾ ಉಂಟು. ಸೊ ಕೆಲವೊಂದು ಕಡೆ ನಿಮ್ಮದು ಪರ್ಸ್ನಲ್ ಲೈಫ್ ಪ್ರಾಬ್ಲಮ್ ಇರ್ಬೋದು, ಕಮಿಟ್ಮೆಂಟ್ಗಳಿರ್ಬೋದು, ಅಥವಾ ಇಲ್ಲಿ ನನಗೆ ಸಹಾಯಕ್ಕೆ ಯಾರೂ ಕೂಡ ಇಲ್ಲ, ಯಾರು ಅರ್ಥ ಮಾಡಿಕೊಳ್ಬೇಕು ಅವರೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅತಿಯಾದ ನೋವು, ಯಾರ ಜೊತೆ ಹೇಳ್ಕೊಳ್ಳೋದು, ಎಲ್ಲನೂ ನಿಮಗೆ ಒಂಥರ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಇರ್ಬೋದು. ಸೊ ಪದೇ ಪದೇ ನಿಮಗೆ ಇರಿಟೇಷನ್ ಆಗ್ತಾ ಇರ್ಬೋದು, ಅಥವಾ ಅತಿಯಾದ ಸ್ಟ್ರೆಸ್, ಒತ್ತಡ, ನೋವು ಎಲ್ಲನೂ ಕಾಡ್ತಾ ಉಂಟು ನಿಮಗೆ. ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ಒಂದು ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸಿನಿಂದ ಇಲ್ಲಿ ಕೆಲವರ ಲೈಫಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಮೇಯ್ನಾಗಿ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅಥವಾ ಕೆಲವರ ಲೈಫಲ್ಲಿ ಬೇರೆ ಹುಡುಗ ಅಥವಾ ಹುಡುಗಿ, ನಿಮಗೆ ಗೊತ್ತುಂಟು ಏನು ಸಿಚುವೇಶನ್ ಆಗ್ತಾ ಉಂಟಂತ. ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಸಡನ್ನಾಗಿ ಡಿಸಿಷನ್ ತಗೊಳ್ಳೋದು, ಏನೇನು ಆಲೋಚನೆ ಮಾಡೋದು ಅಲ್ಲ. ಕೆಲವೊಂದು ಸಲ ನಿಮಗೆ ಮನಸ್ಸಿಗೆ 1000 ಅಲ್ಲ 1,00,000 ಆಲೋಚನೆ ಬರ್ಬೋದು. ಬಟ್ ಮನಸ್ಸಿನ ಮಾತನ್ನು ಕರೆಕ್ಟಾಗಿ ಕೇಳಿ. ನಿಮಗೆ ದೇವರು ಕೆಲವೊಂದು ಸೈನ್ ಕಲಿಸ್ತಾ ಇರ್ಬೋದು, ಏಂಜಲ್ ನಂಬರ್ ಕಾಣಿಸ್ತಾ ಇರ್ಬೋದು, ಬಟರ್ಫ್ಲೈ ಕಾಣಿಸ್ತಾ ಇರ್ಬೋದು. ಏಂಜಲ್ ನಂಬರ್ ಅನ್ನೋದು 3312 1774455 88 121 786 ಈ ಥರ ಎಲ್ಲ 1176 ಇದು ಎಲ್ಲ ಏಂಜಲಿಕ್ ನಂಬರ್. ಇದು ನಿಮಗೆ ಪದೇ ಪದೇ ಕಾಣಿಸ್ತಾ ಇರ್ಬೋದು. ಬಟರ್ಫ್ಲೈ ಕಾಣಿಸ್ತಾ ಇರ್ಬೋದು, ಗರಿಗಳು, ಇದು ಹಕ್ಕಿ ಅದು ಕಾಣಿಸ್ತಾ ಇರ್ಬೋದು. ಇದೆಲ್ಲ ಏನಂದರೆ ನಿಮಗೆ ಡಿವೈನ್ ಏಂಜಲ್ಸ್ ಹೇಳ್ತಾ ಇದ್ದಾರೆ, ನಿಮ್ಮ ಇಷ್ಟ ದೇವರು ಯಾರನ್ನು ಪ್ರಾರ್ಥನೆ ಮಾಡ್ತೀರಾ. ಸೊ ನಿಮಗೆ ಇಲ್ಲಿ ಜಸ್ಟಿಸ್ ಸಿಗುತ್ತೆ. ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿಲ್ಲ, ಅವರು ರಿಟರ್ನ್ ಬರ್ತಾರೆ. ಅಲ್ಲಿ ಏನೋ ಒಂದು ಕಾರ್ಮಿಕ್ ಡೆತ್ ಅಥವಾ ಕಾರ್ಮಿಕ್ ಎಂಡ್, ಅಥವಾ ಏನೋ ಒಂದು ಲೆಸನ್ ಕಲೀಲಿಕ್ಕೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಸಮಸ್ಯೆ ಆಗಿದೆ. ಬರೋದೇ ಇಲ್ಲ ಅಂತ ಅಲ್ಲ, ಬರ್ತಾರೆ. ನೀವು ನಂಬಿದಾಗ ಮಾತ್ರ. ನೀವು ಏನೇನೋ ಆಲೋಚನೆ ಮಾಡ್ತೀರಾ, ಎಂತೆಂಥದ್ದು. ಸೊ ಬೇಡದ್ದು ಬೇಕಿದ್ದು ಎಲ್ಲನೂ. ಸೊ ಹಾಗಾಗಿ ಇಲ್ಲೊಂದು ಅಡೆತಡೆಗಳಿರ್ಬೋದು, ಸ್ಟಕ್ ಎನರ್ಜಿ ಇರ್ಬೋದು, ಅದು ಕ್ಲಿಯರ್ ಆಗಬೇಕಾಗುತ್ತೆ. ಧೈರ್ಯವಾಗಿರಿ, ಸಮಾಧಾನದಿಂದಿರಿ. ಏನೇನೋ ಕೆಟ್ಟದ್ದು ಆಲೋಚನೆ ಮಾಡುವ ಬದಲು ಸುಮ್ಮನೆ ಇದ್ಬಿಡಿ. ಆಲೋಚನೆ ಮಾಡ್ತೀರಾ, ಅದು ಒಳ್ಳೇದು ಮಾಡ್ತೀರಾ, ಅದು ಕೂಡ ಇಲ್ಲ ನನಗೆ ಎಲ್ಲಿ ಈ ಹುಡುಗ ಸಿಕ್ಕಲ್ವಾ, ಈ ಹುಡುಗಿ ಸಿಕ್ಕಲ್ವಾ, ನಾನು ಕಳ್ಕೊಂಡ್ಬಿಡ್ತೇನಾ, ಸೊ ಇವರು ಥರ್ಡ್ ಪಾರ್ಟಿ ಜೊತೆನೇ ಇರ್ತಾರಾ, ಏನೋ ನಾನು ತಪ್ಪು ಮಾಡಿಬಿಟ್ನಾ, ಅಂದರೆ ನನ್ನ ಲೈಫನ್ನು ಸ್ಪಾಯ್ಲ್ ಮಾಡ್ಕೊಲ್ಲ, ನನಗೆ ಯಾರು ಕೂಡ ಇಲ್ವಾ. ಸೊ ಇಲ್ಲಿ ಅಂದರೆ ಪ್ರತಿಯೊಂದು ಕ್ಷಣನೂ ನೀವು ಪಾಸಿಟಿವ್ ವೇಯಲ್ಲಿ ಥಿಂಕ್ ಮಾಡೋದಕ್ಕಿಂತ ಜಾಸ್ತಿ ನೆಗೆಟಿವ್ ವೇಯಲ್ಲಿ ಥಿಂಕ್ ಮಾಡ್ತೀರಾ, ಹೌದಾ ಅಲ್ವಾ ಹೇಳಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ನನಗೆ ಅದು ಪೇ ಮಾಡಬೇಕಾಗುತ್ತೆ ನೀವು. ಸೊ ಅದು ನಿಮಗೆ ಅಂದರೆ ನಿಮ್ಮದೇ ಆಗಿರುತ್ತೆ. ಇದು ಜನರಲ್, ನಿಮ್ಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಮತ್ತು ಅಲ್ಲಿ ಪರಿಹಾರ ಕೂಡ ಹೇಳ್ತೇನೆ ನಾನು ನಿಮ್ಗೆ ಏನು ಮಾಡಬೇಕು ಅಂತ. ಇಲ್ಲಿ ನೋಡಿ, ನಿಮ್ಮ ವ್ಯಕ್ತಿಗೆ ನೀವಂತೂ ತುಂಬ ಇಷ್ಟ, ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಾರೆ. ಬಟ್ ಸಮಯ ಸಂದರ್ಭ ಯಾವುದು ಕೂಡ ಸರಿ ಇಲ್ಲ. ಇಲ್ಲಿ ಒಂದು ಖುಷಿಯ ಕ್ಷಣಗಳು ನಿಮ್ಮ ಲೈಫಲ್ಲಿ ಆಗಬೇಕಿತ್ತು, ಬಟ್ ಅದು ಆಗ್ತಾ ಇಲ್ಲ. ಬಟ್ ಒಂದು ಮುಂದಿನ ದಿನಗಳಲ್ಲಿ ಇದು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳೋದು, ವರಿ ಮಾಡ್ಕೊಳ್ಳೋದು ಬೇಡ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಒಂದು ಕ್ಲಿಯರ್ ಕಟ್ ಕಮ್ಯುನಿಕೇಷನ್ ಆಗಬೇಕು. ಹಾಗೆಯೇ ನೀವು ಡಿಸಿಷನ್ ತಗೊಳ್ಳುವಾಗ ಕರೆಕ್ಟ್ ಎಸ್ ಆರ್ ನೋ ಈ ಥರ ಇರಬೇಕು. 100% ಡಿಸಿಷನ್ ತಗೊಳ್ಬೇಕು. ನೀವು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ, ಹೇಳಿಲ್ಲ ಅಂದರೆ, ಸೊ ನಿಮ್ಮ ವ್ಯಕ್ತಿಗೂ ನಿಮ್ಮ ಹುಡುಗ ಅಥವಾ ಹುಡುಗಿಗೂ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಪ್ರೀತಿಯಲ್ಲಿ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು.
ಅತಿಯಾದ ಒತ್ತಡದಕ್ಕಿಂತ ನೀವು ಒಂದು ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅಥವಾ ಒಂದು ದೇವಸ್ಥಾನಕ್ಕೆ ಹೋಗೋದು, ಅಥವಾ ನಿಮಗೆ ಯಾವುದು ಇಷ್ಟ ಕೊಡುತ್ತೆ ಸೊ ಆ ಪ್ಲೇಸ್ಗೆ ಹೋಗೋದಿರ್ಬೋದು, ಅಥವಾ ಪ್ರಾರ್ಥನೆ ಮಾಡೋದು ಇರ್ಬೋದು. ಪಾಸಿಟಿವ್ ವೇಯಿಂದ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಸೊ ಆವಾಗ ಎಲ್ಲನೂ ಒಳ್ಳೆಯದೇ ಆಗುತ್ತಾ ಹೋಗುತ್ತೆ. ಏನಾದರೂ ಪ್ರಾರ್ಥನೆ ಮಾಡಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಅದನ್ನು ಕೂಡ ಹೇಳಿ. ಸೊ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ, ಹೆಸಿಟೇಟ್ ಮಾಡ್ಕೊಳ್ಬೇಡಿ. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹಾಗಾಗಿ ಯಾವುದಕ್ಕೂ ಭಯ ಪಡಬೇಡಿ. ಎಲ್ಲರ ಜೀವನದಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಸಮಸ್ಯೆ ಇದೆ ಅಂತ ನಾವು ಅಲ್ಲಿಂದ ಓಡಿ ಹೋಗುವುದಲ್ಲ, ಅಥವಾ ಆ ಸಮಸ್ಯೆಯನ್ನು ಬಗೆಹರಿಸದಲ್ಲೇ ಕುಳಿತುಕೊಳ್ಳುವುದೂ ಅಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಜಾಸ್ತಿ ಜನರಿಗೆ ಈ ವಿಡಿಯೋ ರೀಚ್ ಆಗಲಿಕ್ಕೆ ಐಪ್ ಅನ್ನೋ ಒಂದು ಆಪ್ಷನ್ ಒಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.